ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇವತ್ತು ಸ್ವಲ್ಪ ಮೈಸೂರಲ್ಲಿ ಕೆಲಸ ಇತ್ತು, ಹಾಗಾಗಿ ಹೊರಟಿದ್ದೀನಿ ಬೆಳಬೆಳಗ್ಗೆನೆ. ನೋಡೋಣ, ಸ್ವಲ್ಪ ಕೆಲಸ ಇದೆ, ಹಾಗೆ ಮೈಸೂರನ್ನು ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಸೊ ಹೋಗೋಣ ಬನ್ನಿ. ತಿಂಡಿ ಉಪ್ಪಿಟ್ಟಾಗಿದೆ. ನನಗೆ ಉಪ್ಪಿಟ್ಟು ಬೇಡ ಅಂತ ದೋಸೆ ಇಟ್ಟಿತ್ತಲ್ಲ ನೆನ್ನೆದು ಸ್ವಲ್ಪ, ಅದಕ್ಕೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಯಾಕೋ ಉಪ್ಪಿಟ್ಟು ತಿಂದರೆ ಯಾಕೋ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ, ಹಾಗಾಗಿ ಉಪ್ಪಿಟ್ಟು ಬೇಡ ಅನ್ನಿಸ್ತು, ದೋಸೆ ಹಾಕ್ಕೊಳ್ತಾ ಇದ್ದೀನಿ. ತಿಂಡಿ ತಿಂದೆ ನಿಧಾನಕ್ಕೆ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಯಾರೆಲ್ಲ ದಿನಾ ದೋಸೆ ತಿಂತೀರಾ ಹೇಳಿ? ನಾನು ಬೇಕಾದರೆ ದಿನಾ ದೋಸೆ ತಿಂತೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ನೀತು ಬಂದರು, ಅಂದರೆ ನನ್ನ ತಂಗಿ ಯಜಮಾನ್ರು ಬಂದರು. ಅವರು ಡ್ರಾಪ್ ಮಾಡ್ತೀನಿ ಅರಸೀಕೆರೆವರೆಗೂ ಅಂತ ಅಂದರು. ಸೊ ಹಾಗಾಗಿ ನಾನು ಅಣ್ಣ ಅವರು ಹೊರಟ್ವಿ. ನಮಗೇನು ಮೈಸೂರೇನು ತುಂಬ ದೂರ ಆಗಲ್ಲ, 3 hours ಜರ್ನಿ ಅಷ್ಟೇ, ಹೋಗ್ಬೋದು. ಟ್ರೈನಿಗೆಲ್ಲ ಹೋಗೋದೇನಿಲ್ಲ, ಹೆಂಗಿದ್ರು ಬಸ್ಸು ಫ್ರೀ ಅಲ್ವಾ, ಬಸ್ಗೆ ಹೋಗೋಣ ಅಂತ ಅಂದೆ ಅಣ್ಣಂಗೆ. ಹಾಗಾಗಿ ಆಯಿತು ಸರಿ ಅಂತ ಅಂದ್ವಿ. ಹಾಗೆ ಮಾತಾಡ್ಕೊಂಡು ಅರಸೀಕೆರೆ ಬಂದಿದ್ದು ಗೊತ್ತಾಗಲಿಲ್ಲ. ಬಂದ್ವಿ ಅರಸೀಕೆರೆಗೆ. ನಮಗೇನು ಅಲ್ಲಿ ಒಂದು 2 ಗಂಟೆಗೆ ರೀಚ್ ಆಗಬೇಕಾಗಿತ್ತು, 2 ಗಂಟೆ ಮೇಲೇ ಕೆಲಸ ಇದ್ದಿದ್ದು. ಹಾಗಾಗಿ ನಾವು ನಿಧಾನಕ್ಕೆ ಹೋಗ್ತಿದ್ವಿ, ಸುಮ್ಮನೆ ಅಷ್ಟು ಬೇಗ ಹೋಗಿ ಅಲ್ಲಿ ಕಾಯೋದು ಬೇಡ ಅಂತ. ಹಾಗೆ ಜೈಂಕಲ್ ನಗರದಲ್ಲಿ ಜೈಂಕಲ್ ಸಿದ್ದಪ್ಪನ ಬೆಟ್ಟಕ್ಕೂ ಕೈ ಮುಗಿದು ಹೋದ್ವಿ, ಹೋಗೋ ಕೆಲಸ ಆಗಲಿ ಅಂತ. ಹಾಗೆ 3 hours ಜರ್ನಿ ಇರೋದ್ರಿಂದ ಸ್ವಲ್ಪ ಚಿಪ್ಸು ಹಾಗೆ ಒಂದು ವಾಟರ್ ಬಾಟಲ್ಲು ಎಲ್ಲ ತೊಗೊಂಡೆ. ಸುಮ್ಮನೆ ಮೂರು ಗಂಟೆವರೆಗೂ ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಹಾಗಂತ ಸ್ವಲ್ಪ ಏನಾದರೂ ತಿಂದ್ಕೊಳ್ಳೋಣ ಅಂತ ತೊಗೊಂಡ್ವಿ. ಹಾಗೆ ಬಸ್ಸು ಬಂತು, ಹೋಗಿ 5 ನಿಮಿಷಕ್ಕೆ ಬಸ್ ಬಂತು, ಕಾಯೋ ಹಂಗೇನಿರಲ್ಲ, 5 ನಿಮಿಷಕ್ಕೂ ಬಸ್ ಇರುತ್ತೆ ಮೈಸೂರಿಗೆ. ಹಾಗೆ ಒಳ್ಳೆ ಸೀಟು ಸಿಕ್ತು. ಅದೇ ಹೇಳ್ತಿದ್ದೆ, ಯಾವಾಗಲೂ ಕಿಟಕಿ ಪಕ್ಕ ಕೂತ್ಕೊಳ್ತೀಯಾ ಅಂತ. ಅವನಿಗೆ ನಾನು ಎಲ್ಲಿ ಅವನು ನನ್ನ ಜೊತೆಲಿ ಹೋದರೆ ಅವನಿಗೆ ಕಿಟಕಿ ಬಿಟ್ಕೊಡಲ್ಲ. ನಿನಗೇನು ಸಂಕಟ ಹೇಳು? ಹೇಳ, ಏನ ಸಂಕಟ ನಿಂಗೆ? ಹಾಗೆ ಮಾತಾಡ್ಕೊಂಡು ಸ್ವಲ್ಪ ತರಲೆ ಮಾಡಿಕೊಂಡು ಊರುಗಳು ಹೆಂಗೆ ಹೋದ್ವಿ ಅನ್ನೋದು ಗೊತ್ತಾಗಲಿಲ್ಲ. ಒಂದೊಂದು ಊರು ಹಂಗೆ ಹೋಗ್ತಾನೆ ಇದ್ವಿ, ಬೇಗನೆ ಟೈಮ್ ಹೋಗ್ತಾ ಇತ್ತು. ಬೋರ್ ಅಂತ ಅನ್ನಿಸ್ಲೇ ಇಲ್ಲ, ಬಸ್ ಜರ್ನಿ ಚೆನ್ನಾಗಿತ್ತು. ಇನ್ನೂ ಒಂದು 30 ಕಿಲೋಮೀಟ್ರ್ ಅಷ್ಟೇ ಹೋಗಿರೋದು ನಾವು. ಅಲ್ಲೇ ನಮಗೆ ಏನೇನೋ ತಿನ್ನಂಗೆ ಆಗ್ತಿತ್ತು, ಬಾಯಿ ಸುಮ್ಮನಿರ್ತಿರ್ಲಿಲ್ಲ. ನಾನು ಬೇರೆ ಡಯಟಲ್ಲಿರೋದ್ರಿಂದ ನನಗೆ ಹೊಟ್ಟೆ ಉರಿಸ್ತಿದ್ದ, ಆದರೂ ನನಗೂ ತಡ್ಕೊಳಕ್ಕಾಗ್ತಿರ್ಲಿಲ್ಲ, ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ನನ್ನ ಹೊಟ್ಟೆ ಉರ್ಸೋಕ್ಕೆ ತೊಗೊಂಡಿದ್ದ ಅನಿಸುತ್ತೆ. ನಾನು ಹೇಳ್ದೆ ಆವಾಗಲೇ, ತೊಗೊಬೇಡ ಕಣೋ ಅವೆಲ್ಲ, ಏನಾದ್ರು ಫ್ರೂಟ್ಸ್ ತಗೊಳ್ಳೋಣ ಅಂತ. ಇರಲಿ ನೀನೇನು ತಿನ್ನಬೇಡ, ನಾನು ತಿಂತೀನಿ ಅಂತ ಅಂದ. ಬಟ್ ನನಗೆಲ್ಲಿ ಸುಮ್ಮನಿರೋಕ್ಕಾಗುತ್ತೆ ಹೇಳಿ, ನಾನು ಸ್ವಲ್ಪ ತಿಂದೆ. ಪ್ಯಾಕೆಟ್ ಓಪನ್ ಮಾಡಿದ್ದು ಅವನು, ಬಟ್ ಖಾಲಿ ಮಾಡಿದ್ದು ನಾನು.
ಅದರಲ್ಲೂ ನೋಡಿ ಹಾಗಲಕಾಯಿ ಚಿಪ್ಸ್ ತಗೊಂಡಿದ್ವಿ, ಚೆನ್ನಾಗಿದ್ದು ಟೇಸ್ಟು, ತಿಂದ್ವಿ. ಬಸ್ ಸ್ಟಾಪ್ ಶ್ರೀರಂಗಪಟ್ಟಣ. ಫೈನಲಿ ಮೈಸೂರನ್ನು ರೀಚ್ ಆದ್ವಿ. ಹೇಗೆ ಬಂದ್ವಿ ಮೈಸೂರಿಗೆ ಅನ್ನೋದೇ ಗೊತ್ತಾಗಲಿಲ್ಲ. ಮಾತಾಡಿಕೊಂಡು ಹಾಗೆ ಒಂದು ಗಂಟೆ ನಾನು ನಿದ್ದೆ ಹೋಗ್ಬಿಟ್ಟೆ. ಕಣ್ಬಿಟ್ಟು ನೋಡ್ತೀನಿ ಅಲ್ಲೇ ಶ್ರೀರಂಗಪಟ್ಟಣ. ನಮ್ಮ ಅಣ್ಣ ಅದೇ ರೇಗಿಸ್ತಿದ್ದ, ಚೆನ್ನಾಗಿ ವಿಡಿಯೋ ಮಾಡ್ಕೊಂಡೆ ಬಿಡು ಅಂತ. ಬೇಜಾರೇ ಆಗಲಿಲ್ಲ. ಅವಾಗೆಲ್ಲ ಜರ್ನಿ ಮಾಡಬೇಕಾದ್ರೆ ತುಂಬ ಬೋರ್ ಹೊಡಿಯೋದು. ಇವಾಗ ಜರ್ನಿನೂ ಕೂಡ ಎಂಜಾಯ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ನಾವು ಅಂದ್ಕೊಂಡಿರೋ ಟೈಮಿಗೆ ಕರೆಕ್ಟಾಗಿ ರೀಚ್ ಆದ್ವಿ. ಹಾಗೆ ಬಸ್ ಸ್ಟ್ಯಾಂಡಿಂದ ಹೋಗ್ಬೇಕಾಗಿರೋ ಜಾಗಕ್ಕೆ ಆಟೋದಲ್ಲಿ ಹೋದ್ವಿ. ಮೈಸೂರಂತೂ ಆಹಾಹಾ, ಸ್ವಚ್ಛ ಮೈಸೂರು ಅಂತ ಹೆಸರಿಟ್ಟಿರೋದಕ್ಕೂ ಗ್ರೇಟು. ನಿಜವಾಗ್ಲೂ ನಾನು ಎಲ್ಲ ಕಡೆನೂ ನೋಡಿದೆ, ಎಷ್ಟು ನೀಟಾಗಿ ಮೈಸೂರಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ. ಟ್ರಾಫಿಕ್ ಇಲ್ಲ, ರೋಡೆಲ್ಲ ತುಂಬ ದೊಡ್ಡದು. ಹಾಗೆ ಪಾರ್ಕಿಂಗು ಅಷ್ಟೇ, ತುಂಬ ಸ್ಪೇಸ್ ಇದೆ. ಹಾಗೆ ಎಲ್ಲಿ ನೋಡಿದ್ರೂ ಮರ ಗಿಡಗಳು, ಪಾರ್ಕ್ಗಳು ನಿಜವಾಗ್ಲೂ ಇದ್ದರೆ ಮೈಸೂರಲ್ಲಿ ಇರಬೇಕು ಅಂತ ಅನ್ನಿಸ್ತು. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಮೈಸೂರಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಅಲ್ಲಿ ಜನನೂ ಅಷ್ಟೇ. ನಾನು ಕೇಳಿರೋ ಮಟ್ಟಿಗೆ ಮೈಸೂರಲ್ಲಿ ಜನ ಪರವಾಗಿಲ್ಲ ಅಂತಲೂ ಹೇಳ್ತಾರೆ. ಇಲ್ಲ, ಇಲ್ಲಿಂದ ದೂರ. ಸೊ ಫೈನಲಿ ಮೈಸೂರು ರೀಚ್. ನಿಮ್ಗೇನು ಹೊಟ್ಟೆ ಊರಿ ಸುಮ್ಮನೆ ಕುತ್ಕ ಇಲ್ಲಿ ನೋಡ, ಅದೇ ಚಿಕ್ಕ ನಮ್ಮ ಸಿಸ್ಟರ್ ಬರ್ತೀನಿ ಅಂದರು, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಮುಂದೆ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಹಾಗೆ ಹೋಗಿದ್ದ ಕೆಲಸ ಎಲ್ಲ ಮುಗೀತು, ಅಂದ್ಕೊಂಡಂಗೆ ಆಯಿತು ಕೆಲಸ ಎಲ್ಲ. ಆಮೇಲೆ ಮತ್ತೆ ಮನೆಗೆ ಹೊರಟ್ವಿ, ನಮ್ಮ ಬ್ರದರ್ ಮನೆಗೆ. ಅವರು ಬಂದಿದ್ದರು ನಮ್ಮನ್ನು ಪಿಕಪ್ ಮಾಡೋದಕ್ಕೆ, ಕರ್ಕೊಂಡು ಹೋದ್ರು ಮನೆಗೆ.
ಯಶಸ್ವಿ ಜೈಸ್ವಾಲ್ ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಬಂದಿದ್ರೆ ಆಟ ಆಡೋದು. ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಗೆದ್ದರ ಕಣಿಸಲಾಗುತ್ತೆ. 0ಗೆ ಔಟ್ ಆಗಿ ಬಂದಾಗ ಆದ್ಮೇಲೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಪಂದ್ಯದ ರೂಪರೇಖೆ ಬದಲಾವಣೆಯಲ್ಲಿ ಮಾಡ್ಕೊಂಡು ನೀಟಾಗಿ ನಾರ್ಮಲ್ ಆಗಿ ಎಲ್ಲ ಇಡೀ ಆಟ ನೋಡಿ ಅಂತ ಹೇಳ್ತಾರೆ. ಅವ್ರು ಬಿಡೋದು ಏನಂದ್ರೆ ಇಲ್ಲಿ 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 ಬಾಕ್ಸರ್ ತರ್ಸಿಲ್ಲಿ ಫೋಟೋ ತರ್ಸು ಫೋಟೋ ಹಿಂಗಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಹೋದ್ವಿ. ಹಾಗೆ ನಮ್ಮ ಸಿಸ್ಟರ್ ಮನೆಯೂ ಆ ಮನೆ ಪಕ್ಕನೇ ಇರೋದು. ಹಾಗೆ ಅವ್ರ ಮನೆಗೆ ಹೋದ್ವಿ. ಹೋಗ್ತಾ ರೋಡಲ್ಲಿ ಅವರು ಏನೇ ಬೇಡ ಅಂತಂದ್ರೂ ಬಿಡಲಿಲ್ಲ. ಐಸ್ ಕ್ರೀಮಾದ್ರು ತಿನ್ಕೊಂಡು ಹೋಗೋಣ ಅಂತ ಐಸ್ ಕ್ರೀಮ್ ಕೊಡಿಸಿದ್ರು. ಹಾಗೆ ನಮ್ಮ ಅಕ್ಕರ ಮನೆಗೆ ಹೋದ್ವಿ. ಅವರು ಒಂದು ನೆಕ್ಲೆಸ್ನ ತೊಗೊಂಡಿದ್ರು. ಅದನ್ನು ಡಿಸೈನ್ನ ತೋರಿಸ್ತಿದ್ರು, ಹೇಗಿದೆ ನೋಡಿ ಅಂತ. ತುಂಬ ಚೆನ್ನಾಗಿತ್ತು. ಹಾಗೆ ಈ ಚಿನ್ನದ ರೇಟಲ್ಲಿ ತೊಗೊಂಡಿರೋದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಹೀಗೆ ಗೋಲ್ಡ್ ರೇಟ್ ಆಗ್ತಿದ್ರೆ ಏನು ತೊಗೊಳಕ್ಕಾಗೋದಿಲ್ಲ ಮುಂದೆ. ಈ ಡಿಸೈನು ನನಗೆ ತುಂಬ ಇಷ್ಟ ಆಯಿತು. ನಾನು ಹಾಕ್ಕೊಂಡು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ಯಾರಿಗೆಲ್ಲ ಹಾಗೆ ಏನಾದರೂ ಡ್ರೆಸ್ಗೆಲ್ಲ ಸಿಂಪಲ್ಲಾಗಿ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಕ್ಕನೂ ನಾನು ಮಾತಾಡಿಕೊಂಡು ಯಾವಾಗ ಮಲ್ಕೊಂಡ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಹಾಗೆ ನಾನು ಬೆಳಗ್ಗೆ ಎದ್ದು ಬೇಗ ಊರಿಗೆ ಹೊರಡಬೇಕಾಗಿತ್ತು. ಹಾಗೆ ಹೊರಟೆ. ಅಷ್ಟರಲ್ಲಿ ನಾವು ರೆಡಿ ಆಗೋಷ್ಟರಲ್ಲಿ ಪಾಪ ಅವ್ರು ತಿಂಡಿ ಮಾಡಿದ್ರು. ಅವರು ಬೇಗ ಕೆಲ್ಸಕ್ಕೆ ಹೋಗಬೇಕಿತ್ತು. ಅಷ್ಟರಲ್ಲಿ ತಿಂಡಿ ಮಾಡಿದ್ರು. ಹಾಗೆ ಅವ್ರ ಮನೇಲಿ 2 ಮುದ್ದಾದ ಲವ್ ಬರ್ಡ್ಸ್ ಇದ್ದು, ಪ್ಯಾರೆಟ್ಟು, ಕಲರ್ ಪ್ಯಾರೆಟ್ಸ್ ಇದ್ದು ತುಂಬ ಚೆನ್ನಾಗಿದ್ದು. ಸುಮಾರು ಒಂದು 7-8 ತಿಂಗಳಾಗಿದೆ ತಂದು ಅಂತ ಹೇಳ್ತಿದ್ರು ಅಕ್ಕ. ಅವ್ರ ಮಗನೇನೋ ತಂದಿಟ್ಕೊಂಡಿರೋದಂತೆ. ತುಂಬ ಕ್ಯೂಟಾಗಿದ್ದು, ಹಾಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದು. ಇವರು ಮಾಮೂಲಿ ಟೈಮಲ್ಲೆಲ್ಲ ಆಚೆ ಕಡೆ ಎಲ್ಲ ಬಿಡ್ತಾರೆ, ಅಂದರೆ ಮನೆ ಒಳಗಡೆನೆ. ಯಾವಾಗಲೂ ಹಿಂಗೇನು ಕೂಡಾಕಿರಲ್ಲ. ನಾವು ಹೋದಾಗ ಆಚೆ ಕಡೆ ಆಟ ಆಡ್ತಿದ್ದು. ನಾನು ಇದೇನಪ್ಪ ಹಕ್ಕಿಗಳೆಲ್ಲ ಒಳಗಡೆ ಬಂದಿದ್ದಾವಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಹೇಳಿದ್ರು ಇಲ್ಲ ನಮ್ಮನೆವೇ ಅಂತ. ಅದು ತುಂಬ ಚೆನ್ನಾಗಿದ್ದು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೋಬೇಕು ಅನ್ನಿಸ್ತು, ಹಾಗಾಗಿ ತೊಗೊಂಡೆ, ಚೆನ್ನಾಗಿದ್ವಲ್ಲ ಅಂತ. ಹಾಗೆ ತಿಂಡಿನೂ ತಿಂದ್ಕೊಂಡ್ವಿ. ತುಂಬ ಟೇಸ್ಟಾಗಿ ಮಾಡಿದರು. ಪಲಾವ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದನ್ನೇ ಹೇಳ್ತಿದ್ರು, ಬಾಕ್ಸಿಗೂ ಹಾಕ್ಕೊಡ್ತೀನಿ ತಗೊಂಡೋಗು ಅಂತ. ನಾನು ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ ಜಾಸ್ತಿ ತಿಂದಿದ್ದಕ್ಕೆ ಅಂತಿದ್ರು. ನಾವು ತಿಂದಿರೋದು ಅರ್ಗೋಷ್ಟೊತ್ತಿಗೆ ಊರಿಗೆ ಹೋಗ್ತೀವಿ ಅಂತ ಹೇಳಿ ಬೇಡ ಅಂತ ಅಂದೆ. ಹಾಗೆ ಅಣ್ಣಂಗೂ ಹಾಕ್ಕೊಟ್ಟು ನಾನು ತಿಂದು ಹೊರಟ್ವಿ. ಹಾಗೆ ಅಕ್ಕ ಡ್ರಾಪ್ ಮಾಡ್ತೀನಿ ಬಸ್ ಸ್ಟಾಪ್ಗೆ ಅಂತ ಹೇಳಿ, ಅವರು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಡ್ರಾಪ್ ಮಾಡೋದಕ್ಕೆ ಬಂದರು. ಬೆಳಿಗ್ಗೆ ಅಂತೂ ಮೈಸೂರು ವೆದರ್ ಕೇಳಲೇಬೇಡಿ. ತುಂಬ ನಾನು ಎಂಜಾಯ್ ಮಾಡಿದೆ. ಹೋಗಿದ್ದು 2 ದಿನ ಆದ್ರೂ ತುಂಬ ಚೆನ್ನಾಗಿತ್ತು. ಹೇಗೆ 2 ದಿನ ಕಳೆದೋಯ್ತು ಅನ್ನೋದು ಗೊತ್ತಾಗಲಿಲ್ಲ. ಈ ಕಡೆ ತುಂಬ ಬಿಸಿಲೂ ಇಲ್ಲ, ಈ ಕಡೆ ಥಂಡಿನೂ ಇಲ್ಲ, ಒಂದೇ ಲೆವೆಲಲ್ಲಿತ್ತು. ನಮ್ಮ ಹಾಸನ ವೆದರ್ಗಿಂತ ಮೈಸೂರು ವೆದರ್ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಹೇಳ್ಬೇಕು ಅಂತ ಅಂದರೆ ತುಂಬ ಟ್ರೀಸ್ ಎಲ್ಲ ಇದ್ದಾವೆ. ಮರ ಗಿಡಗಳಿಗೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಹಾಗೆ ಬಸ್ ಬರೋದಿನ್ನೂ ಟೈಮ್ ಇತ್ತು. ಹಾಗೆ ಪಕ್ಕದಲ್ಲಿ ಒಂದು ಪಾರ್ಕು ಇತ್ತು, ಅಲ್ಲಿ ಸ್ವಲ್ಪ ಅಡ್ಡಾಡ್ತಿತ್ತು. ತುಂಬ ಚೆನ್ನಾಗಿತ್ತು. ಹಾಗೆ ಅಲ್ಲಿ ಯಾಕೋ ಬಸ್ ಸ್ಟಾಪ್ ಸಿಗಲ್ಲ ಅಂತಂದರು. ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಡೋಣ, ಅರಸೀಕೆರೆಗೆ ಹೋಗೋಣ ಅಂತ ಅಣ್ಣ ಅಂದ. ನಾನು ಬೇಡ ಹಾಸನ್ಗೆ ಹೋಗೋಣ ಅಂತ ನಾನು ಅಂದೆ. ಸರಿ ಆಯಿತು ಓಕೆ ಅಂತ ಬಸ್ ಸ್ಟ್ಯಾಂಡ್ಗೆ ಹೋದೆ. ಮೈಸೂರು ಪ್ಯಾಲೇಸ್ ಅಂತೂ ತೋರ್ಸೋಕ್ಕಾಗಲಿಲ್ಲ, ದೂರದಲ್ಲಾದರೂ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ ಮೈಸೂರು ಪ್ಯಾಲೇಸ್ನ.
ಸುಮಾರು ಸಲ ಹೋಗಿದ್ದೀವಿ ಪ್ಯಾಲೇಸ್‌ಗೆ. ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಏನು ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ ನಿಮಗೆ ಮೈಸೂರು ಪ್ಯಾಲೇಸ್‌ನ. ಹಾಗೆ ಮೈಸೂರಲ್ಲಿರೋರೆಲ್ಲ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈಸೂರು ಬಸ್ ಹತ್ತಿದ್ದೇ ಗೊತ್ತು. ಬಟ್ ಹಾಸನ್ಗೆ ಹೆಂಗೆ ಬಂದೆ ಅನ್ನೋದೇ ಗೊತ್ತಾಗಲಿಲ್ಲ. ಫುಲ್ಲು ನಿದ್ದೆ ಮಾಡಿಬಿಟ್ಟಿದ್ದೆ ನಾನು. ಅಣ್ಣ ಹಂಗಂತಿದ್ದ, ಅಲ್ಲಿ ಮಲ್ಕೊಂಡವಳು ನೀನು ಹಾಸನಿಗೆ ಬಂದಾಗಲೇ ಕಂಡುಬಿಟ್ಟಿದ್ದು ಅಂತ. ಅಷ್ಟು ನಿದ್ದೆ ಬಂದ್ಬಿಟ್ಟು ನನಗೆ. ಹಾಗೆ ಅಲ್ಲಿ ಹಾಸನಲ್ಲಿ ಇಳಿತಿದ್ದಂಗೆ ನಮಗೆ ಅರಸೀಕೆರೆ ಕಡೆಗೆ ಬಸ್ಸು ರೆಡಿ ಇತ್ತು. ಸೊ ಹತ್ಕೊಂಡ್ವಿ. ಏನು ಶಾಪಿಂಗ್ ಇರಲಿಲ್ಲ ನನಗೆ ಹಾಸನಲ್ಲಿ. ಹಾಗಾದ್ರೂ ಅಣ್ಣ ಅಂದ ಸಿಟಿ ಒಳಗಡೆ ಹೋಗ್ಬೇಕಂತ. ಇಲ್ಲ ಬೇಡ ಬಾ ಹೋಗ್ಬಿಡೋಣ ಊರಿಗೆ ಅಂತ ಬಂದ್ವಿ. ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಸಂಜೆ ಆಯಿತು. ನಾನು ಸುಸ್ತಾಗಿರೋದ್ರಿಂದ ನಾನು ಯಾವ ವಿಡಿಯೋನೂ ಮಾಡಲಿಲ್ಲ. ಹಾಗೆ ನನ್ನ ಫ್ರೆಂಡು ಫೋನ್ ಮಾಡಿದ್ಲು. ಅವ್ರ ಮನೇಲಿ ದೇವಸ್ಥಾನಕ್ಕೆ ಪೂಜೆ ಇತ್ತು, ಕಾರ್ತಿಕ್ ಮಾಸ ಇರೋದ್ರಿಂದ ಅವರು ಮಾಡಿದರು. ಹಾಗಾಗಿ ಫೋನ್ ಮಾಡಿದ್ಲು, ಅಲ್ಲಿಗೆ ಹೋದೆ. ಹೋಗುವಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದರು. ದೀಪ ಎಲ್ಲ ಹಚ್ಚಿದ್ರು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದನೆಲ್ಲ ತಿಂದ್ಕೊಂಡು ಹಾಗೆ ಮಾತಾಡಿಕೊಂಡು, ಅವಳು ಬೆಳಿಗ್ಗೆ ಬೆಂಗಳೂರಿಗೆ ಹೊರಡ್ತೀನಿ ಅಂತಂದ್ಲು. ಹಾಗೆ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ನಾನು ಮನೆಗೆ ಹೊರಟೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್. ಬಾಯ್.